ಇವಾಗ ನಾವು ಝೂನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಗ್ಗಿ ತೊಗೊಂಡಿದ್ವಿ. ಬಗ್ಗಿದು ಒಬ್ಬರಿಗೆ 100 ರುಪೀಸು. ಸೊ ಇವಾಗ ಬಗ್ಗಿಲಿ ಕೂತ್ಕೊಂಡು ಝೂನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಆ್ಯನಿಮಲ್ ನಾವು ನೋಡಿದ್ದು ಝೀಬ್ರಾ. ಸೊ ಝೀಬ್ರಾ ತುಂಬಾ ಇತ್ತು, ಮತ್ತು ಒಂದು ಮರಿ ಝೀಬ್ರಾ ಇತ್ತು. ಅದಾದಮೇಲೆ ನೆಕ್ಸ್ಟ್ ಆ್ಯನಿಮಲ್ನ ನಾವು ನೋಡಿದ್ದು ಜಿರಾಫು. ಜಿರಾಫ್ ತುಂಬಾ ದೂರದಲ್ಲಿತ್ತು. ಅದಕ್ಕೆ ಆವಾಗ ತಾನೇ ಊಟ ಹಾಕಿದ್ರು. ಅದು ತುಂಬ ದೂರದಲ್ಲಿ ನಿಂತಿತ್ತು ತಿಂದ್ಕೊಂಡು, ಯಾವುದೂ ಈ ಕಡೆಗಿರಲಿಲ್ಲ. ಇದೆಲ್ಲ ಆದಮೇಲೆ ಮುಂದಕ್ಕೆ ಹೋದಾಗ ನಮಗೆ ಕಾಣಿಸಿದ್ದು ಟೈಗರ್ ಅಂತೂ ಫ್ರೀಯಾಗಿ ಓಡಾಡ್ತಾ ಇತ್ತು. 2 ಟೈಗರ್ ಇತ್ತು. ಜನ ಎಲ್ಲ ಅದಕ್ಕೆ ಕ್ಯಾಪ್ಚರ್ ಮಾಡ್ತಾಯಿದ್ರು ಫೋನ್ಸಲ್ಲೆಲ್ಲ. ಮತ್ತು ಅದು ಕೂಡ ಓಡಾಡ್ತಾ ಇತ್ತು, ತುಂಬ ಆ್ಯಕ್ಟಿವ್ ಆಗಿತ್ತು. ನನ್ನ ಮಗ ಟೈಗರ್ನ ನೋಡ್ಬಿಟ್ಟು ಬಾಯ್ 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 ಅಂತ ಇದ್ದ. 2ರಲ್ಲಿ ಒಂದು ಟೈಗರು ಒಂದು ಸ್ವಲ್ಪ ನಡ್ಕೊಂಡು ನಮ್ಮ ಹತ್ತಿರಕ್ಕೆ ಬರ್ತಾಯಿತ್ತು. ಅದನ್ನು ಕೂಡ ನಾನು ಶೂಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಆ ಲೈವಲ್ಲಿ ಆ ಟೈಗರ್ನ ಫ್ರೀ ಸ್ಪೇಸಲ್ಲಿ ನೋಡೋದು. ಕೇಜ್ ಬಿಟ್ಬಿಟ್ಟು ಈ ಥರ ಫ್ರೀ ಸ್ಪೇಸಲ್ಲಿ ನೋಡಿದಾಗಲೇ ಏನೋ ಒಂಥರ ಖುಷಿ ಆಗುತ್ತೆ. ಕೇಜಲ್ಲಿರೋ ಆ್ಯನಿಮಲ್ಸ್ನ ನೋಡಿದ್ರೆ ನಮಗೂ ಬೇಜಾರಾಗುತ್ತೆ. ಸ್ವಲ್ಪ ಓಡಾಡೋಕ್ಕೆ ಇಷ್ಟು ಸ್ಪೇಸ್ ಇಟ್ಕೊಂಡು ಅದು ಓಡಾಡ್ತಾ ಇದ್ದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬೇರು, ಅಂದರೆ ಕರಡಿ ಕೂಡ ದೂರದಲ್ಲಿತ್ತು. 2-3 ಕರಡಿ ಇತ್ತು. ಅದರಲ್ಲಿ 2 ಮಲ್ಕೊಂಡ್ಬಿಟ್ಟಿತ್ತು, ಒಂದು ಆ್ಯಕ್ಟಿವ್ ಆಗಿತ್ತು. ಮಮ್ಮಮ್ ತಿಂತಾ ಇದೆ ಅಂತೆ. ಅದು ಮಮ್ಮಮ್ ತಿಂತಾ ಇದೆ ಅಂತ ಹೇಳ್ತಿದ್ದಾನಲ್ಲ. ಇವಾಗ ಕರಡಿ ಎಲ್ಲ ನೋಡಾದ್ಮೇಲೆ ನಮ್ಮ ಬಗ್ಗಿನ ಒಂದು ಕಡೆ ಸ್ಟಾಪ್ ಮಾಡಿಬಿಟ್ಟು ನಮಗೆ ಕಳಿಸ್ತಾರೆ. ಅಲ್ಲಿ ಹೈನಾ, ಫಾಕ್ಸು ಮತ್ತು ಜಾಕಲ್ ಇತ್ತು. ಸೊ 3 ಕೇಜು ಪಕ್ಕದಲ್ಲೇ ಇತ್ತು. ಅದನ್ನು ನೋಡ್ಕೊಂಬರೋಕ್ಕೆ ನಮಗೆ ಕಳಿಸಿದ್ರು. ಇವಾಗ ನಾವು ನೋಡ್ತಾ ಇರೋದು ಜಾಕಲು. ಸೊ 2 ಆ ಬೋನ್ ಹತ್ರನೇ ಓಡಾಡ್ತಾ ಇದ್ವು. ಇದು ಹೈನಾ. 2-3 ಇತ್ತು ಹೈನಾ. ಅದರಲ್ಲಿ 2 ಎದ್ದಿತ್ತು, ಈ ಕಡೆ ಆ ಕಡೆ ಓಡಾಡ್ತಾ ಇತ್ತು. ಇನ್ನೊಂದು ಅಲ್ಲಿ ಮಲಗಿದೆ ಒಳಗೆ, ಅದು ಕಾಣಿಸ್ತಾ ಇಲ್ಲ. ಮತ್ತು ಇದಾದಮೇಲೆ ನಾವು ನೋಡಿದ್ದು ಫಾಕ್ಸು ಅಷ್ಟೊಂದು ಕಾಣಿಸಿಲ್ಲ ನಮಗೆ. ತುಂಬ ಚಿಕ್ಕದಾಗಿತ್ತು ಹಿಪೋಪಟಮಸ್. ಸೊ ಹಿಪೋಪಟಮಸ್ ಯಾವಾಗಲೂ ನೀರಲ್ಲೇ ಇರುತ್ತೆ. ಅದಕ್ಕೆ ನೀರಂದರೆ ತುಂಬ ಇಷ್ಟ. ಆ ನೀರು ಕೂಡ ತುಂಬ ಗಲೀಜಾಗಿತ್ತು. ಆ ನೀರಲ್ಲೇ ಅದು 2 ಇದ್ದಿದ್ದು, 2 ಕೂಡ ನೀರಲ್ಲೇ ಮಲ್ಕೊಂಡಿತ್ತು. ಇವಾಗ ನಾವು ಜಿಂಕೆ ಇರೋ ಕೇಜ್ ಹತ್ರ ಬಂದ್ವಿ. ಜಿಂಕೆ ಕಾಮನು ಎಲ್ಲ ಕಡೆ. ಯಾವುದೇ ಸಫಾರಿಗೆ ಹೋದ್ರೂ ಯಾವ ಪ್ರಾಣಿ ಕಾಣಿಸಿಲ್ಲ ಅಂದರೂ ಜಿಂಕೆ ಕಾಣಿಸುತ್ತೆ. ಅದಾದಮೇಲೆ ಮತ್ತು ನನ್ನ ಮಗನ ಫೇವ್ರೆಟ್ ಆ್ಯನಿಮಲ್ಲು ಎಲಿಫೆಂಟ್ ಹತ್ರ ಬಂದ್ವಿ. ಇಲ್ಲಿ ದೊಡ್ಡ ಎಲಿಫೆಂಟ್ಸ್ ಯಾವುದೂ ಇರಲಿಲ್ಲ, ಬರೀ ಬೇಬಿ ಎಲಿಫೆಂಟ್ಸೇ ಇತ್ತು. ಇದ್ದಿದ್ದೇ 4 ಬೇಬಿ ಎಲಿಫೆಂಟ್ಸು. 4 ಕೂಡ ತುಂಬ ತುಂಟದು. ಎಷ್ಟು ತುಂಟಾಟ ಮಾಡ್ತಿತ್ತಂದರೆ ಒಂದು ಮೂಮೆಂಟಲ್ಲಿ ಈ 3 ಎಲಿಫೆಂಟು ಸೇರಿಕೊಂಡು ಒಂದು ಎಲಿಫೆಂಟ್ ಹಿಂದೆ ಬಿದ್ದುಬಿಟ್ಟಿತ್ತು. ಪಾಪ ಅದಕ್ಕೆ ತಿವಿಯೋದು ತಳ್ಳೋದು ಎಲ್ಲ ಮಾಡ್ತಾಯಿತ್ತು. ಆದರೆ ಅದರ ಆಟ ಮಾತ್ರ ತುಂಬ ಕ್ಯೂಟಾಗಿತ್ತು ನೋಡೋದಕ್ಕೆ. ಎಷ್ಟು ತೀಟೆ ಮಾಡ್ತಾಯಿತ್ತಂದರೆ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಯಾಕೆ ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂದರೆ ಈ ಲಯನ್ ರೋರ್ನ ಕೇಳಲಿ ಅಂತಲೇ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ. ಈ ಲಯನ್ಗೆ ತುಂಬ ಹೊಟ್ಟೆ ಹಸ್ದುಬಿಟ್ಟಿತ್ತು ಏನೋ, ಸಿಂಹಗೆ ತುಂಬಾ ಕಿರಿಚ್ತಾ ಇತ್ತು. ಮತ್ತು ಅಲ್ಲಿರೋ ಜನರು ಕೂಡ ಕಿರ್ಚಾಡ್ತಾ ಇದ್ರು. ಪಾಪ ಅದಕ್ಕೆ ಹೊಟ್ಟೆ ಹಸಿವಿಗೆ ಇರಿಟೇಷನ್ ಆಗಿಬಿಟ್ಟಿದೆಯೋ ಏನೋ ಗೊತ್ತಿಲ್ಲ, ಅದು ಬಂದು ಕಿರಿಚ್ತಾ ಇತ್ತು ಮತ್ತೆ. ಇದೆಲ್ಲ ಆದಮೇಲೆ ನಾವು ಹೋಗಿದ್ದು ಚೀತಾ ಕೇಜು ತುಂಬ ಸ್ಮೆಲ್ ಆಗ್ತಿತ್ತು. ಅದಕ್ಕೆ ನಾನು ಜಾಸ್ತಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನಾವು ಬರ್ಡ್ಸ್ ಹತ್ರ ಬಂದ್ವಿ. ತುಂಬಾ ಡಿಫ್ರೆಂಟ್ ಬರ್ಡ್ಸ್ ಇದ್ವು. ಅಂದರೆ ಮಕಾವ್ಸು, ಪ್ಯಾರೆಟ್ಸು, ಮತ್ತು ನಮಗೆ ಗೊತ್ತಿಲ್ಲದಿರೋ ಬರ್ಡ್ಸ್ ಎಲ್ಲ ಇದ್ವು. ಅಲ್ಲಿ ಬೋರ್ಡ್ ಹೊತ್ಕೊಂಡು ನೋಡಿದ್ರೇ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಬೋದು. ಇಲ್ಲಿ ರೆಡ್ ಮಕಾವ್ ಇತ್ತು, ಮತ್ತು ಬ್ಲೂ ಮಕಾವ್ಸ್ ಇದ್ವು, ಪಿಜನ್ ಇತ್ತು, ಆಮೇಲೆ
ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಇತ್ತು. ನಾನಿಲ್ಲಿ ಬೋರ್ಡ್ಸ್ದು ಕೂಡ ಹೆಸರು ತೆಗೆದು ಹಾಕಿದ್ದೀನಿ, ನೀವು ಅದನ್ನು ನೋಡ್ಬೋದು ವಿಡಿಯೋದಲ್ಲಿ. ಮತ್ತು ಬರ್ಡ್ಸ್ ಕಲರ್ಸ್ ಆಗಲಿ ಅದರ ಕಾಂಬಿನೇಷನ್ ಆಗಲಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಒಂದು ಬರ್ಡ್ಗಂತೂ ಟೇಲ್ ಇಷ್ಟು ಉದ್ದ ಇತ್ತು, ಒಳ್ಳೆ ಪಿಕಾಕ್ ಥರ, ಮತ್ತು ಅದ್ರ ಬಾಡಿ ಎಲ್ಲ ಫುಲ್ ಕಲರ್ಫುಲ್ಲಾಗಿತ್ತು, ನೋಡೋಕ್ಕೆ ಚೆನ್ನಾಗಿತ್ತು. ಮತ್ತು ಇದು ಕೂಡ ಇನ್ನೊಂದು ರೀತಿಯಾದ ಬರ್ಡು ಫುಲ್ ಎಲ್ಲೋ ಇಶ್ ಆಗಿತ್ತು. ಮತ್ತು ತುಂಬ ಅಂದರೆ ತುಂಬ ಲವ್ ಬರ್ಡ್ಸ್ಗಳಿದ್ವು, ಅದ್ರ ಶಬ್ದ ಕೇಳೋಕ್ಕೆ ಚಂದ. ನನ್ನ ಮಗ ಲವ್ ಬರ್ಡ್ಸ್ನ ನೋಡಿ ತುಂಬ ಎಂಜಾಯ್ ಮಾಡ್ದ. ಅದಾದಮೇಲೆ ಈ ಮಕಾವ್ಸ್ ಎರಡೂ ತುಂಬ ಕಿರ್ಚಾಡ್ತಾ ಇದ್ವು ಮತ್ತು ಫೈಟ್ ಕೂಡ ಮಾಡ್ತಾ ಇದ್ವು ಎರಡು ಮೇಲೆ ಕೂತ್ಕೊಂಡು. ಇದು ನಾರ್ಮಲಿ ನಾವಿದನ್ನು ಬೆಂಕಿ ಕೋಳಿ ಅಂತ ಕರಿತೀವಿ, ಇದನ್ನು ನಾವು ನೋಡಿರ್ತೀವಿ ಲೋಕಲಲ್ಲಿ. ಆಮೇಲೆ ಇವಾಗ ನಾವು ನೋಡ್ತಾ ಇರೋದು ಪ್ಯಾರೆಟ್ಸು, ಕಾಕ್ಟೇಲ್ಸ್ ಅಂತೆ ಇವೆಲ್ಲ, ಕೊಕಾಟೇಲ್ಸ್ ಪ್ಯಾರೆಟ್ಸ್ ಅಂತೆ. ಸೊ ಇದಾದಮೇಲೆ ನಾವು ನೋಡೋಕೆ ಹೋಗಿದ್ದು ಸ್ನೇಕು. ನನಗಂತೂ ಸ್ನೇಕ್ ಎಲ್ಲೂ ಕಾಣಿಸಿಲ್ಲ, ಬಟ್ ನನ್ನ ಹಸ್ಬೆಂಡ್ ಕಣ್ಣಿಗೆ ಕಾಣಿಸ್ತಾ ಇತ್ತು ಸ್ನೇಕು. 2 ಕೇಜಲ್ಲಿ ಅವ್ರಿಗೆ ಕಾಣಿಸ್ತು ಸ್ನೇಕ್, ತೋರಿಸಿದ್ರು. ಆಮೇಲೆ ಇದು ಪೊಕಪೈನು ಅಂದರೆ ಮುಳ್ಳಂದಿ, ಒಂದು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇತ್ತು. ಅದಕ್ಕೊಂದು ಹೋಲ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಕೆಳಗಿಂದ ಹೋಗೋದು ಮೇಲೆ ಬರೋದು, ಕೆಳಗಿಂದ ಹೋಗೋದು ಮೇಲೆ ಬರೋದು, ಅದೇ ರೀತಿ ಅದು ಆಟ ಆಡ್ತಾ ಇತ್ತು. ತುಂಬ ಆ್ಯಕ್ಟಿವ್ ಆಗಿತ್ತು ಅದು. ಎಸ್ ಬಾಬಾ ಹೊಟ್ಟೋಯ್ತಾ ಪೊಕೊಪೆನ್ನು? ಎಲ್ಲೋಯ್ತಮ್ಮ? ಅಲ್ಲಿ ಬಂತು ನೋಡು ಮತ್ತೆ. ಹೊಟ್ಟೋಯ್ತು ಅಂತೆ. ಈಗ ನಾವು ಮತ್ತೆ ನೋಡೋಕೆ ಬಂದಿದ್ದು ಸ್ನೇಕು. ನನಗೆ ಗೊತ್ತಿಲ್ಲ ನಿಮಗೆ ಸ್ನೇಕ್ ಕಾಣಿಸ್ತಾ ಇದೆಯಾ ಇಲ್ವೋ ಅಂತ, ಯಾಕಂದರೆ ನನಗೂ ಅಲ್ಲಿ ಲೈವಲ್ಲಿ ಕಾಣಿಸಿಲ್ಲ. ನನಗೆ ತೋರಿಸಿದ್ದು ನನ್ನ ಹಸ್ಬೆಂಡೇ. ಇದು ಕೋಬ್ರಾ. ಅದಕ್ಕೆ ತಿನ್ನೋಕ್ಕೆ ಅಂತಲೇ ಅಲ್ಲಿ ಸಣ್ಣದಾಗಿರೋ ಅಂಥ ವೈಟ್ ಇಲಿಗಳನ್ನ ಬಿಟ್ಬಿಟ್ಟಿದ್ದಾರೆ ಪಾಪ. ಅದಕ್ಕೆ ಯಾವಾಗ ಹೊಟ್ಟೆ ಹಸಿತೋ ಮೋಸ್ಟ್ಲಿ ಅದು ಹಂಟ್ ಮಾಡಿಬಿಟ್ಟು ತಿಂದ್ಬಿಡುತ್ತೆ ಅನಿಸುತ್ತೆ. ನೋಡಿ ಆ ಥರ ತುಂಬ ಇಲಿಗಳಿದ್ವು. ಒಂದು ಇಲಿ ಮರಿನೂ ಹಾಕಿತ್ತು, ಚಿಕ್ಕದು ಅಲ್ಲೇ ಇತ್ತು. ನಂಗೆ ಅದೆಲ್ಲ ನೋಡೋಕ್ಕೆ ಆಗಿಲ್ಲ, ನಾನು ಜಾಸ್ತಿ ಹೊತ್ತು ಅದನ್ನೆಲ್ಲ ನೋಡಿದಿರೆ. ಅಲ್ಲೊಂದು ಕೋಬ್ರಾ ನೋಡಿ ಹೆಡೆ ಎತ್ಕೊಂಡು ನಿಂತಿದೆ, ನಂಗೆ ಅದು ಕಣ್ಣು ಹಿಡಿಯೋಕ್ಕೆ ಆಗಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ತೋರಿಸಿದ್ರು, ಅಲ್ಲಿ ಹೆಡೆ ಎತ್ತಿದೆ ನೋಡು, ಹಾವು ಹೆಡೆ ಎತ್ತಿದೆ ಅಂತ. ಅವರು ಫುಲ್ ಸ್ಟ್ರೆಸ್ ಮಾಡಿ ತೋರಿಸ್ದಾಗಲೇ ನನಗೆ ಕಾಣಿಸಿದ್ದು. ಅಲ್ಲಿವರೆಗೂ ಅಲ್ಲಿ ತುಂಬ ಗಿಡಗಳು ಬೇರೆ ಇದ್ವು, ಅದ್ರ ಮಧ್ಯ ಇತ್ತು ಹಾವು. ನಮ್ಗೆ ಅಷ್ಟೊಂದು ಕ್ಲೀನಾಗಿ ಕಾಣಿಸಲ್ಲ, ಅಬ್ಸರ್ವ್ ಮಾಡಿ ನೋಡಿದ್ರೆ ಮಾತ್ರ ಕಾಣಿಸುತ್ತೆ. ನನ್ನ ಫೇವ್ರೆಟ್ ಬೋಟಿ ಸಿಕ್ತು, ತುಂಬ ಫ್ರೆಶ್ ಆಗಿದೆ ಬೋಟಿ. ಈ ಥರ ಬೋಟಿ ಎಲ್ಲೂ ಸಿಗಲ್ಲ ನಮ್ಮ ಬೆಂಗಳೂರಲ್ಲಿ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಬೆನ್ನರ್ಘಟ್ಟ ಝೂಯಿಂದ ಆಚೆ ಬಂದ ತಕ್ಷಣವೇ ತುಂಬ ಸ್ಟಾಲ್ಸ್ ಇದೆ, ಅಲ್ಲೆಲ್ಲ ಬೋಟಿ ಮಾರ್ತಿರ್ತಾರೆ. ತುಂಬ ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡಿದ್ದು. ಈಗ ಊಟ ಮಾಡಬೇಕು, ನಾವೇನೂ ಊಟನೇ ಮಾಡಿರಲಿಲ್ಲ. ಈಗ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ ನಡ್ಕೊಂಡು. ಹೋಗಾದ್ಮೇಲೆ ಊಟ ಮಾಡಬೇಕು, ಎಲ್ಲಾದರೂ ಹೋಟೆಲ್ ನೋಡ್ಬಿಟ್ಟು ಏನಾದರೂ ತಿನ್ನಬೇಕು, ಸುಸ್ತಾಗ್ತಿದೆ. ನಾವೇನು ನಡೆದಿಲ್ಲ ಜಾಸ್ತಿ, ಬಗ್ಗಿ ತೊಗೊಂಡ್ವಿ ಅಲ್ವಾ, ಆದರೂ ಹೊಟ್ಟೆ ಹಸಿತಾ ಇದೆ, ಏನಾದರೂ ತಿನ್ನಬೇಕು. ನನ್ನ ಮಗ ಕೂಡ ಏನೂ ತಿಂದಿಲ್ಲ, ಬರೀ ಆ್ಯಪಲ್ ತಿನ್ನಿಸಿದ್ದೆ ಅವನಿಗೆ. ಊಟ ತಂದಿದ್ದೀನಿ ಮನೆಯಿಂದ ಮಾಡಿಕೊಂಡು, ಅವನಿಗೂ ತಿನ್ನಿಸ್ತೀನಿ ಇವಾಗ. ದಾರಿನಲ್ಲಿ ಹೋಗ್ತಾ ಒಂದು ಹೋಟೆಲ್ ಸಿಕ್ತು, ಉಡುಪಿ ಹೋಟೆಲು. ಸೊ ಅಲ್ಲೇ ನಿಲ್ಲಿಸ್ಬಿಟ್ಟು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ. ಅವತ್ತಿನ ದಿನ ಡಿನ್ನರು ಮತ್ತು ಲಂಚು ಒಂದೇ ಆಗೋಯಿತು. ನಮ್ಮತ್ತೆ ಇಡ್ಲಿ ವಡೆ ಮತ್ತು ದೋಸೆ ತೊಗೊಂಡ್ರು. ನಾನು ಒಂದು ಮಶ್ರೂಮ್ ಬಿರಿಯಾನಿ ತೊಗೊಂಡೆ, ಮತ್ತು ನಮ್ಮ ಯಜಮಾನ್ರು ಮೈಸೂರು ಮಸಾಲೆ ದೋಸೆ ಏನೋ ತೊಗೊಂಡ್ರು. ಇದೆಲ್ಲ ತೊಗೊಂಡು ತಿಂತಾಯಿದ್ವಿ. ನನ್ನ ಮಗ ಅಂತೂ ಹೋಟೆಲಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದ, ಅವನು ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ. ನಾನು ನನ್ನ ಯಜಮಾನ್ರಿಗೆ ಊಟನೇ ಮಾಡೋಕ್ಕೆ ಬಿಟ್ಟಿಲ್ಲ. ಅವನು ಕಡೆಗೆ ಅವರಪ್ಪ ಅವನಿಗೇನೋ ಟ್ರ್ಯಾಕ್ಟರ್ಸ್ದೇನೋ ಹಾಕ್ಕೊಟ್ರು, ಅದನ್ನು ನೋಡ್ಕೊಂಡು ನಿಂತಿದ್ದ ಮೊಬೈಲಲ್ಲಿ. ಅವ್ರು ಯೂಶ್ವಲಿ ಮೊಬೈಲ್ ತೋರ್ಸೋಕ್ಕೆ ಇಷ್ಟನೇ ಪಡಲ್ಲ, ಬಟ್ ಆವತ್ತಿನ ದಿನ ನಮಗೆ ಅದೇ ಒಂದು ಆಧಾರ ಆಗಿತ್ತು. ಅವನದನ್ನು ನೋಡ್ಕೊಂಡು ನಾವು ಮನೆ ರೀಚ್ ಆಗಿದ್ದೀವಿ. ಈಗ ಟೈಮ್ 10 ಗಂಟೆ ಆಗಿದೆ. ಬರ್ತಾ ಹೋಟೆಲಲ್ಲೇ ಊಟ ಮಾಡಿಕೊಂಡು ಬಂದು ಇವಾಗ ಮನೇಲಿ ಕೂತಿದ್ದೀನಿ. ಕಾರ್ ಪಾರ್ಕ್ ಮಾಡ್ತಾಯಿದ್ದಾರೆ. ಅವರು ಮನೆ ಒಳಗೆ ಬಂದಿದ ತಕ್ಷಣ ಎಲ್ಲರೂ ಮಲಗ್ತೀವಿ, ತುಂಬ ಟಯರ್ಡ್ ಆಗಿದೆ. ನನ್ನ ಮಗ ಆಲ್ರೆಡಿ ಕಾರಲ್ಲೇ ಮಲ್ಕೊಂಬಿಟ್ಟ ಪಾಪ, ಅವನು ಇನ್ನೂ ಏನೂ ತಿಂದೇ ಇಲ್ಲ, ಹಾಗೆ ಮಲ್ಕೊಂಬಿಟ್ಟ. ಸೊ ಅವನೇನಾದರೂ ಎದ್ದರೆ ಅವನಿಗೇನಾದರೂ ತಿನ್ನಿಸ್ತೀನಿ. ಆಲ್ರೆಡಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಅವನೇನಾದರೂ ಮತ್ತೆ ಎದ್ದರೆ ತಿನ್ನಿಸ್ಬೇಕು ಅವನಿಗೆ. ಮತ್ತು ಮುಂದಿನ ಬ್ಲಾಗಲ್ಲಿ ನಿಮಗೆಲ್ಲರಿಗೂ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.